ಅವು ದಟ್ಟಾರಣ್ಯದೊಳಗಿರುವ ಸೋಲಿಗರ ಹಾಡಿಗಳು. ಸ್ವಾತಂತ್ರ್ಯ ಬಂದು 77 ವರ್ಷ ಕಳೆದರೂ ಕಗ್ಗತ್ತಲಲ್ಲಿದ್ದ ಆ ಜನರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ 42 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಬೆಳಕು ನೀಡುವ ಭರವಸೆ ತುಂಬಿದೆ. ವಿದ್ಯುತ್ ಸಂಪರ್ಕ ಇಲ್ಲದೆ ಅಂಧಕಾರದಲ್ಲಿ ಮುಳುಗಿದ್ದ ಈ ಬುಡಕಟ್ಟು ಸೋಲಿಗರ ದಶಕಗಳ ಕನಸು ನನಸಾಗುವತ್ತ ಸಾಗಿದೆ. ಈ ಕುರಿತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಬುಡ್ಡಿ ದೀಪದಿಂದಲೇ ರಾತ್ರಿ ಕಳೆಯುತ್ತಿದ್ದ ದಿನಗಳಿದ್ವು. ಆದರೆ ಕಾಲ ಬದಲಾದಂತೆ ಬೀದಿ ದೀಪ, ಮನೆ ಮನೆಗೂ ದೀಪ, LED ಹೀಗೆ ಸಾಕಷ್ಟು ಇವೆ. ಆದರೆ ಇಲ್ಲೊಂದು ಗ್ರಾಮದಲ್ಲಿ ಮಾತ್ರ ಕಾಲ ಬದಲಾದರೂ ಇಲ್ಲಿನ ವ್ಯವಸ್ಥೆ ಹಳತಾಗಿಯೇ ಇತ್ತು. ಬೆಂಕಿಯ ಬೆಳಕಲ್ಲೇ ಊಟ ಮಾಡಬೇಕು, ಸಂಜೆಯಾಗುತ್ತಿದ್ದಂತೆ ಮನೆಯೊಳಗೆ ಸೇರಿಕೊಳ್ಬೇಕು, ರಾತ್ರಿ ಇಡೀ ಕಗ್ಗತ್ತಲಿನಲ್ಲಿಯೇ ಕಾಲ ಕಳೆಯಬೇಕು. ರಾತ್ರಿ ಬಹಿರ್ದೆಶೆಗೆ ಮನೆಯಿಂದ ಹೊರಬರಲು ಕಾಡು ಪ್ರಾಣಿಗಳ ಕಾಟ. ಇನ್ನು ಓದುವ ವಿದ್ಯಾರ್ಥಿಗಳು ಏನೇ ಇದ್ರೂ ಸೂರ್ಯನ ಬೆಳಕಲ್ಲೇ ಅಭ್ಯಾಸ ಮಾಡಿಕೊಂಡು ಬಿಡಬೇಕಾಗಿತ್ತು. ಕುಡಿಯುವ ನೀರಿಗೂ ತೊಂದರೆ. ಹೀಗೆ ಹತ್ತಾರು ಸಮಸ್ಯೆಗಳನ್ನು ಚಾಮರಾಜನಗರ ಜಿಲ್ಲೆಯ ಬುಡಕಟ್ಟು ಸೋಲಿಗರು ಅನುಭವಿಸುತ್ತಿದ್ರು. ಸ್ವಾತಂತ್ರ್ಯ ಬಂದು 77 ವರ್ಷ ಕಳೆದರೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಕಾಣದೆ ಕಗ್ಗತ್ತಲಿನಲ್ಲಿ ಕಂಗಾಲಾಗಿ ನರಕ ಸದೃಶದಲ್ಲಿ ಕಾಲ ದೂಡುತ್ತಿದ್ರು. ಇದೀಗ ಹಾಗಿಲ್ಲ. ಅವರ ಬದುಕಲ್ಲಿ ಕತ್ತಲು ಕಳೆದು ಆಶಾ ಕಿರಣ ಮೂಡಿದೆ. ವಿದ್ಯುತ್ ಸಂಪರ್ಕ ಇಲ್ಲದೆ ಅಂಧಕಾರದಲ್ಲಿ ಮುಳುಗಿದ್ದ ಸೋಲಿಗರ ಹಾಡಿಗಳಿಗೆ ಬೆಳಕು ಹರಿಸುವ ಯೋಜನೆಯ ಅನುಷ್ಠಾನಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ರಸ್ತೆ ಬಳಕೆ ತೊಂದರೆ, ನಮಗೆ ಕರೆಂಟ್ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಮಕ್ಕಳು ಓಡಾಡೋಕ್ಕೆ ತೊಂದರೆ ಆಗುತ್ತೆ, ಜನ ಓಡಾಡೋಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಮಾಡಿ ಬೇರೆ ಸಂಘಟನೆಗಳೆಲ್ಲ ಒತ್ತಾಯಪೂರ್ವಕವಾಗಿ ನಮಗೆ ಆಗ ನಾವು ಕೇಳಿಕೊಂಡ್ಬಿಟ್ಟು ವಿಚಾರ ಪ್ರಸ್ತಾಪ ಮಾಡಿ ವಿದ್ಯುತ್ ಶಕ್ತಿ ಕೊಡಲಿಕ್ಕೆ ನಮ್ಮ ಫಾರೆಸ್ಟ್ ಅದಕ್ಕೆ ಅಡಚಣೆ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ವಿಚಾರ ಹೇಳಿದಾಗ ಆಗ ನಾವು ಫಾರೆಸ್ಟ್ ಜೊತೆ ಮಾತಾಡಿ ಕರೆಂಟ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ ಮೇಲೆ ಈಗ ಒಟ್ಟು 31 ಆಡಿಗಳಿಗೆ ಈಗ ಕರೆಂಟ್ ಮೊದಲಿಗೆಲ್ಲ ಸೋಲಾರ್ ಲೈಟ್ ಇತ್ತು. ಮೊದಲಿಗೆಲ್ಲ ಸೋಲಾರ್ ಲೈಟ್ ವ್ಯವಸ್ಥೆ ಇತ್ತು. ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ ವ್ಯಾಪ್ತಿಯಲ್ಲಿರುವ 31 ಸೋಲಿಗರ ಹಾಡಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಯೋಜನೆಗೆ ಚಾಲನೆ ನೀಡಲಾಗಿದೆ. 42 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಯೋಜನೆಗೆ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಕೆ. ವೆಂಕಟೇಶ್ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಕಾಡಿನೊಳಗೆ ಇರುವ ಬುಡಕಟ್ಟು ಸೋಲಿಗರ ಹಾಡಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಅರಣ್ಯ ಇಲಾಖೆಯ ನೀತಿ ನಿಯಮ ಅಡ್ಡಿಯಾಗಿದ್ದವು. ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಸೋಲಿಗರ ಹಾಡಿಗಳಿಗೆ ವಿದ್ಯುತ್ ಬೆಳಕು ನೀಡಲು ಜಿಲ್ಲಾಡಳಿತ ಮುಂದಾಗಿದೆ. ವನ್ಯ ಸಂಪತ್ತಿಗೆ ಧಕ್ಕೆಯಾಗದಂತೆ ಕಾಡಿನೊಳಗೆ ಅಂಡರ್ ಗ್ರೌಂಡ್ ಕೇಬಲ್ ಮೂಲಕ ವಿದ್ಯುತ್ ಸಂಪರ್ಕ ನೀಡಲಾಗ್ತಿದೆ. 31 ಹಾಡಿಗಳ 2500 ಮನೆಗಳಿಗೆ ನಿರಂತರ ಜ್ಯೋತಿ ಮನೆಯಡಿ ವಿದ್ಯುತ್ ಸೌಲಭ್ಯ ಕೊಡುವ ಯೋಜನೆ ಇದಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಸೋಲಿಗರ ಹಾಡಿಗಳಲ್ಲಿ ಹರಿಯಲಿದೆ ವಿದ್ಯುತ್ ಬೆಳಕು. ಬಂದು ನಮ್ಗೆ ಇನ್ನೂ ವಿದ್ಯುತ್ ಸಂಪರ್ಕಗಳಿಲ್ಲ, ನಾವು ಕತ್ತಲೆಯಲ್ಲಿ ಇದ್ವಿ. ಇವತ್ತು ನಮ್ಮ ಮನೆಗೆ ಒಂದು ಬೆಳಕು ತರುವಂತ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಇಡೀ ಆದಿವಾಸಿಗಳು ಮತ್ತು ಸೋಲಿಗರು ಬಹಳ ಮುಖ್ಯವಾಗಿ ನಮಗೆ ಅಭಾರಿಯಾಗಿರ್ತೀವಿ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಸೊ ಬಹಳ ನಮಗೆ ಉತ್ತಮವಾದ ಕೆಲಸ ಮಾಡಿಕೊಟ್ಟಿದ್ದಾರೆ. ಸೊ ನಾವು ಆದಿವಾಸಿಗಳ ಪರವಾಗಿ ಮೊದಲಿಗೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸರ್. ಬುಡಕಟ್ಟು ಸೋಲಿಗರ ದಶಕಗಳ ಕನಸು ನನಸಾಗುತ್ತಾ ಸಾಗಿದೆ. ವಿದ್ಯುತ್ ಸಂಪರ್ಕ ಇಲ್ಲದೆ ಕತ್ತಲೆಯ ಕೋಪಗಳಾಗಿದ್ದ ಸೋಲಿಗರ ಹಾಡಿಗಳೆಲ್ಲರಿಗೂ ಸಂತಸ ಮನೆ ಮಾಡಿದೆ. ಸುರೇಂದ್ರ, ಜಿ ಕನ್ನಡ ನ್ಯೂಸ್, ಚಾಮರಾಜನಗರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168,
ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.